Okay, let's take another trade like Bollinger Bands. Okay, ನನಗೆ ಇವಾಗ Bollinger Bands ಸಾಕು. Then EMA ಬೇಕು. EMA moving average exam. Okay, so I need 20. That's enough. Okay, 9 ಎಲ್ಲ ಬೇಡ. 20 is enough. Okay, so ನೆಕ್ಸ್ಟ್ ಲೆವೆಲ್ ಸ್ವೀಪ್ ಆಗಿದೆ ಇಲ್ಲಿ. ಓಕೆ, ಬನ್ನಿ. ಓಕೆ, ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಇಲ್ಲಿ ನೋಡಿ, ಈ ರೆಸಿಸ್ಟೆನ್ಸ್ ಅನ್ನ ಬೇಕ್ ಮಾಡಿ ಒಳ್ಳೆ ಕ್ಯಾಂಡಲ್ ರೀಟೆಸ್ಟ್ ಮಾಡಿದೆ 1 ಪಾಯಿಂಟ್. ಓಕೆ, ಸೊ ಈಗ ಮತ್ತೆ ಲೋವರ್ ಬ್ಯಾಂಡ್ ಸ್ವೀಪ್ ಮಾಡಿದೆ, 2 ಪಾಯಿಂಟ್ ಚೆಕ್ ಆಗಿದೆ. ಕರೆಕ್ಟಾ? 2 ಪಾಯಿಂಟ್ ಚೆಕ್ ಆಗಿದೆ. ಸೊ 2 ಪಾಯಿಂಟ್. ಓಕೆ, ಸೊ ಈ ಒಂದು ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡಿ ರೀಟೆಸ್ಟ್ ಮಾಡಿ ಬೊಲಿಂಜರ್ ಬ್ಯಾಂಡ್ ಸ್ವೀಪ್ ಮಾಡಿದೆ. ಓಕೆ, ಪ್ರಾಪರ್ ಎಂಟ್ರಿನ. ಆ್ಯಂಡ್ ಇಲ್ಲಿ ಇನ್ ಕೇಸ್ ವಾಲ್ಯೂಮ್ ಪ್ರೊಫೈಲ್ನ ಯೂಸ್ ಮಾಡಬೇಕು ಅಂದರೆ ವಾಲ್ಯೂಮ್ ಪ್ರೊಫೈಲ್ನ ಯೂಸ್ ಮಾಡೋಣ. ಸೊ ನೋಡೋಣ. ಓಕೆ, ವಾಲ್ಯೂಮ್ ಪ್ರೊಫೈಲ್ನ ಯೂಸ್ ಮಾಡಿ ವಾಲ್ಯೂಮ್ ಪ್ರೊಫೈಲ್. ಓಕೆ, ಸೊ ಈ ಸ್ವಿಂಗಿಂದ ಇಲ್ಲಿಂದ ಇಲ್ಲಿಗೆ ಕರೆಕ್ಷನ್ ಆಗಿದೆಯಲ್ಲ, ಸೊ ದಟ್ಸ್ ವೇರ್. ಓಕೆ, ಸೊ ಇದ್ರ ಸೆಟ್ಟಿಂಗ್ಸಿಗೆ ಹೋಗೋಣ. ಟಿಕ್ಸ್ ಪರ್ ರೋ ಎಲ್ಲ ಕರೆಕ್ಟ್ ಆಗಿದೆ. ಓಕೆ, ಎಲ್ಲ ಕರೆಕ್ಟ್ ಆಗಿದೆ. ಇವಾಗ ನೋಡ್ಬೋದು ಇಲ್ಲಿ ಹ್ಯೂಜ್ ವಾಲ್ಯೂಮ್ ಇದೆ. ಓಕೆ, ಇಲ್ಲಿ ಹ್ಯೂಜ್ ವಾಲ್ಯೂಮ್ ಇದೆ. ಸೊ ಇಲ್ಲಿ ಬಂದಾಗ ಲೆಸ್ ಟ್ರಿಗರ್. ಓಕೆ, ಸೊ ಇಲ್ಲಿ ಬಂದಾಗ ಅವ್ರು ಇವಾಗಲೇ ಟ್ರಿಗರ್ ಮಾಡ್ಬೋದು, ದಟ್ ಡಸಂಟ್ ಮ್ಯಾಟರ್. ಸೊ ಲಾಂಗ್ ಪೊಸಿಷನ್ ಇಲ್ಲಿಗೆ ಬಂದಾಗ ಹಾಫ್ ಕ್ಯಾಂಡಲ್ ಥಿಯರಿನೂ ಆದಂಗೆ ಆಗುತ್ತೆ. ಓಕೆ, ಸೊ SL ಕಮ್ಮಿ ಆದಂಗೆ ಆಗುತ್ತೆ. ಸೊ ಇಲ್ಲಿ ತನಕ ಟಾರ್ಗೆಟು ಇನ್ನೊಂದು ಸ್ವಲ್ಪ ಕೆಳಗಡೆ ಬರಲಿ. ಓಕೆ, ಪ್ರಾಪರ್ ಎಂಟ್ರಿ, ಏನೂ ಇಲ್ಲ, ಏನು ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ. ಸೊ ಹೈ ಪ್ರಾಬಬಿಲಿಟಿ ಟ್ರೇಡ್ ಸೆಟಪ್ಪು. ಸೊ ನೆಕ್ಸ್ಟ್ ಲೆವೆಲ್ ಇರುತ್ತೆ ಈ ಟ್ರೇಡು. ಹೋಪ್ ಎಲ್ಲ ಲೈಕ್ ನೀವು ಡೈಲಿ ಪ್ಲೇ ಲಿಸ್ಟ್ ನೋಡ್ತಾ ಇದ್ರೆ ಸೊ ನಿಮಗೆ ಕನ್ಫ್ಯೂಷನ್ ಎಲ್ಲ ಆಗೋದೇ ಇಲ್ಲ. ಓಕೆ, ಓಕೆ ಗೈಸ್, ಲೆಟ್ಸ್ ಎಂಟರ್. ಓಕೆ, ಎಂಟರ್ ಆಗ್ತಾ ಇದ್ದೀನಿ. ಸೇಮ್ 2 ಲಾಟ್ಸ್ ಟ್ರೇಡ್ ಬೈ ಮಾಡ್ತೀನಿ. ಸೇಮ್ 2 ಲಾಟ್ಸ್. ಓಕೆ, ಇಲ್ಲಿ ಬೈ ಆಗಿದೆ. ಓಕೆ, ಸೊ ಇಲ್ಲಿ ತನಕ TP, ಇಲ್ಲಿ ತನಕ SL. ಸಿಂಪಲ್. ಲೆಟ್ಸ್ ಸಿ ಏನಾಗುತ್ತೆ. ಕಡಲಂತೆ ಕಾದ ಕಣ್ಣು, ಇಲ್ಲಿ ತನಕ ಹೋಗುತ್ತಾ? ಕಡಲಂತೆ ಕಾದ ಕಣ್ಣು, ನದಿಯಂತೆ ಓಡುವ ಕನಸು, ಒಂದಾಗಿ ಒಲಿದ ಮೇಲೆ ತೀರ ಸೇರೋ ಪ್ರಾಯ, ವಿರಹದ ಅಂತಿಮ ಹೃದಯಕ್ಕೆ ಸಂಭ್ರಮ, ಅದರದ ಅಂಜಿಗೆ ಮಧುರದ ಕೋರಿಕೆ, ನಿನ್ನ ಮೇಲಿನಾಸೆ ಎಂದು ಕೊನೆಯಾಗದೆ ಕೊಂಚ ದೂರ ಆದ್ರೂ ಮನಸ್ಸು ಅಳುತ್ತಲಿದೆ, ಅಪ್ಪಿಕೊಳ್ಳಬೇಕು ಅನ್ನೋ ಕಲ್ಪನೆಗೆ ಕೈಯ ಚಾಚಿ ನಿಲ್ಲು ಜನುಮ ಸಾಕೆ ನಗೆ. ಎಂಥ ಟ್ರೇಡ್ ಗುರು, ಬ್ಯೂಟಿ. ಇದನ್ನೇ ಅನ್ನೋದು ಅನಾಲಿಸಿಸ್ ಮಾಡೋದು ಅಂದರೆ ಇದೇ ಬ್ಯೂಟಿ, ದ ಬ್ಯೂಟಿ ಆಫ್ ಅನಾಲಿಸಿಸ್. ಓಕೆ, ಸೊ ತುಂಬ ಖುಷಿ ಆಗುತ್ತೆ ಗುರು. ಸೊ ಐ ಎಂಜಾಯ್ ಇಟ್. ನಿನ್ನ ಮೇಲಿನಾಸೆ ಎಂದು ಕೊನೆಯಾಗದೆ ಕೊಂಚ ದೂರ ಆದ್ರೂ ಮನಸ್ಸು ಅಳುತ್ತಲಿದೆ, ಅಪ್ಪಿಕೊಳ್ಳಬೇಕು ಅನ್ನೋ ಕಲ್ಪನೆಗೆ ಕೈಯ ಚಾಚಿ ನಿಲ್ಲು ಜನುಮ ಸಾಕೆ ನಗೆ. P&L ನ ವಿಡಿಯೋ ಆದಮೇಲೆ ಎಂಡಲ್ಲಿ ಅಪ್ಡೇಟ್ ಮಾಡ್ತೀನಿ. ಓಕೆ, ಸೊ $100 ಟಾರ್ಗೆಟ್. ಓಕೆ, ಸೊ ಡನ್ ವಿತ್ $100. ಡನ್ ಗೈಸ್. ಎಂಥ ಕ್ರೇಜಿ ಗುರು,
5 ನಿಮಿಷದಲ್ಲಿ ಅನಾಲಿಸಿಸ್ ಮಾಡಿ ಟ್ರೇಡ್ ಪಂಚ್ ಮಾಡಿ ಅಗೇನ್ ಆಟೆಟ್. ಇಟ್ಸ್ ಸಿಂಪಲ್, ಫಕಿಂಗ್ ಸಿಂಪಲ್, ಅಷ್ಟೇನೇನೆ. ಓಕೆ, ಸಿ ಎಷ್ಟು ಈಸಿಯಾಗಿ ಪ್ಲಾನ್ ಮಾಡಿದೆ. ಬಿಗ್ ಕ್ಯಾಂಡಲ್ ಬಂತು ನೋಡಿ, ಇಲ್ಲೆಲ್ಲೂ ಎಂಟರ್ ಆಗಲಿಲ್ಲ, ಕೆಳಗಡೆ ಬಂತು, ಸ್ವಲ್ಪ ಬೊಲಿಂಜರ್ ಬ್ಯಾಂಡ್ ಸ್ವೀಪ್ ಆಗಿತ್ತು. ಓಕೆ, ಬೊಲಿಂಜರ್ ಬ್ಯಾಂಡ್ ಸ್ವೀಪ್ ಆಗಿತ್ತು. ಇಲ್ಲಿ ನೋಡಿ, ಈ ಒಂದು ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡಿ ರೀಟೆಸ್ಟು ಮಾಡಿತ್ತು. ಎಷ್ಟು ಕನ್ಫರ್ಮೇಷನ್ ಒಂದೇ ಕಡೆ ಸಿಗ್ತಾ ಇದೆ ನೋಡಿ. ICT SMC ಎಲ್ಲ ಬೇಕಾ? ಸಿಂಪಲ್ 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 ಸಿಂಪಲ್. 4% ಅಪ್ ಇನ್ ಎ ಒನ್ ಡೇ. ಒಂದೇ ಡೇಯಲ್ಲಿ 4% ಅಪ್. ಓಕೆ, ಇದೇ ಖುಷಿಗೆ ಒಂದು ಹಾಡು ಹೇಳೋಣ. ನಿನ್ನ ಮೇಲಿನಾಸೆ ಎಂದು ಕೊನೆಯಾಗದೆ, ಕೊಂಚ ದೂರ ಆದ್ರೂ ಮನಸ್ಸು ಅಳುತ್ತಲಿದೆ, ಅಪ್ಪಿಕೊಳ್ಳಬೇಕು ಅನ್ನೋ ಕಲ್ಪನೆಗೆ, ಕೈಯ ಚಾಚಿ ನಿಲ್ಲು ಜನುಮ ಸಾಕೆನಗೆ. ಪ್ರಾಪರ್ ಎಂಟ್ರಿ. ಸೊ ಬಿಗ್ ಕ್ಯಾಂಡಲ್ ಬಂದಾಗ ಟ್ರಿಗರ್ ಮಾಡಿಬಿಡಿ, ಸ್ವಲ್ಪ ಕೆಳಗಡೆಗೆ ಬರುತ್ತೆ. ಓಕೆ, ಸೊ ವಾಲ್ಯೂಮ್ ಪ್ರೊಫೈಲ್ ಆಗಿದಾಗ ನೋಡಿ, ಇಟ್ ಹ್ಯಾಸ್ ಬ್ರೋಕನ್ ಲೈಕ್ ವಾಲ್ಯೂಮ್ ಏರಿಯಾ ಹೈನ ಬ್ರೇಕ್ ಮಾಡಿದೆ. ಓಕೆ, ಸಿ ಕೆಳಗಡೆನೂ ಬ್ರೇಕ್ ಮಾಡಿದೆ, ಕರೆಕ್ಟಾಗಿ ಕೆಳಗಡೆನೂ ಬ್ರೇಕ್ ಮಾಡಿದೆ. ಬಟ್ ಯಾಕೆ ಕೆಳಗಡೆ ಟ್ರೇಡ್ಗಳನ್ನ ಹೋಗಲಿಲ್ಲ ಅಂದರೆ, ಸಿ ಇಲ್ಲಿ ರೆಸಿಸ್ಟೆನ್ಸ್ ವಿಲ್ ಆ್ಯಕ್ಟ್ ಆಸ್ ಎ ಸಪೋರ್ಟ್, ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಬಂತು ಇಲ್ಲಿ ಈ ಒಂದು ಇಂಪಾರ್ಟೆಂಟ್ ಝೋನ್ ಇದ್ದಾಗ ದೇರ್ ಮೇ ಬಿ ಚಾನ್ಸ್ ಸಪೋರ್ಟ್ ತೊಗೊಳ್ಳೋ ಚಾನ್ಸಸ್ ಇರುತ್ತೆ. ಒಂದು ರೆಡ್ ಕ್ಯಾಂಡಲ್ ಸಪೋರ್ಟ್ ತೊಗೊಂಡಿದೆ, ಬಟ್ ಕೆಳಗಡೆ ಬಿಗ್ ಬಂದಿದೆ, ಬೈಯಿಂಗ್ ಪ್ರೆಷರ್ ಬಂದಿದೆ, ಬಟ್ ಅದನ್ನ ಡಿಸೈಡ್ ಮಾಡೋದಕ್ಕಾಗಲ್ಲ. ಒಂದು ಬಿಗ್ ಕ್ಯಾಂಡಲ್ ಬಂತು, ಆ ಬಿಗ್ ಕ್ಯಾಂಡಲ್ ಬಂದಾಗ ಬಿಗ್ ಕ್ಯಾಂಡಲ್ಗೆ ಟ್ರೈ ಮಾಡೋಕ್ಕೆ ಹೋಗಲಿಲ್ಲ, ಸ್ವಲ್ಪ ಕೆಳಗಡೆ ಬಂತು. ಆಫ್ ಕ್ಯಾಂಡಲ್ ಥಿಯರಿನ ಹೇಳಿದ್ದೀನಿ. ಆ್ಯಂಡ್ ಇಲ್ಲೇ ಕೂಡ ನಮಗೆ ವ್ಯಾಲ್ಯೂ ಏರಿಯಾ ಹೈ ಕೂಡ ಇದ್ದಿದ್ದರಿಂದ ಇಲ್ಲಿ ಟ್ರಿಗರ್ ಮಾಡಿದ್ದು. ಆ್ಯಂಡ್ ಇಟ್ಸ್ ಎ 1:1 ಪ್ರಾಪರ್ 1:1 ಎಂಟ್ರಿ. ಓಕೆ, ಸೊ ಅಗೇನ್ $100 ಸಿಂಪಲ್. ಓಕೆ, ಇನ್ನು ಎಷ್ಟು ಮಾಡಬೇಕು? ಇನ್ನು ಹತ್ತತ್ರ 6% ಮಾಡಬೇಕು. ಸೊ ಮಂಡೇ ಮಾಡಿಬಿಡ್ತೀನಿ. ಹೋಪ್ ಗೈಸ್, ತುಂಬ ಅಂದರೆ ತುಂಬ ಈಸಿ ಇದ್ದಂಥದ್ದು. ಓಕೆ, ಸೊ ಲೆಟ್ಸ್ ಗೋ. ನಾಳೆ ಸಿಗೋಣ. ನಾಳೆ ಅಲ್ಲ, ಮಂಡೇ. ಅಲ್ಲಿ ತನಕ ಬಾಯ್.